ಸಂಪೂರ್ಣವಾಗಿ ಶೂನ್ಯ ಮಟ್ಟದ ಅಪಾಯ ಇರುವ ಹೂಡಿಕೆಗಳಲ್ಲ, ಅದರಲ್ಲಿ ಅದರದ್ದೇ ಆದ ರಿಸ್ಕ್ಗಳಿದೆ. ನಮಗೆ ಹೂಡಿಕೆದಾರರಿಗೆ ಮತ್ತೆ ಮರಳಿ ಹಣವನ್ನು ಪಡೆಯುವಂಥ ಅವಕಾಶಗಳು ಕಡಿಮೆ ಆಗ್ತಾ ಹೋಗ್ತದೆ. ವರ್ಷ ಕಳೆದಂತೆಲ್ಲ ಹೆಚ್ಚಳ ಆಗುವ ಸಾಧ್ಯತೆ ಏನಾದರೂ ಇರುತ್ತಾ? ಅದರ ಅರ್ಥ ಅವರು ಸಂಪೂರ್ಣ ಅವರ ಬಂಡವಾಳವನ್ನು ಕಳ್ಕೊಳ್ತಾರೆ ಅಂತ ಹೇಳುವಂಥ ಅಪಾಯ ಅಲ್ಲ. ಆದರೆ ಈ ಇನ್ವೆಸ್ಟ್ಗಳ ಹೂಡಿಕೆ ದೀರ್ಘಾವಧಿ ರೆವೆನ್ಯೂ ಜನರೇಟಿಂಗ್ ಅಸೆಟ್ಗಳ ಮೇಲೆ ಇರ್ತದೆ. ಸೊ ಇದು ಸಂಪೂರ್ಣವಾದಂಥ ರಿಸ್ಕ್ ಫ್ರೀ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ಪ್ರಜಾವಾಣಿಯ ಓದುಗರು ಹಾಗೂ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ಹಣಕಾಸಿನ ಕುರಿತ ಮಾತುಕತೆಗೆ ಮತ್ತೊಮ್ಮೆ ಸ್ವಾಗತ. ಇನ್ವಿಟ್ಗಳ ಬಗ್ಗೆ ಹಿಂದಿನ 2 ಕಂತುಗಳಲ್ಲಿ ಶ್ರೀಯುತರಾದ ಪ್ರಮೋದ್ ಶ್ರೀಕಾಂತ್ ದೈತೋಟ ಅವರು ಹಲವು ಮಾಹಿತಿಗಳನ್ನು ಒದಗಿಸಿದ್ದಾರೆ. ಈಗ ಇದೇ ವಿಷಯದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಅವರು ಒದಗಿಸಲಿಕ್ಕಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ಬಾರಿ ಮಾತನಾಡುವಾಗ ನೀವು ಹೇಳಿದ್ರಿ, ಇನ್ವಿಟ್ಗಳು ಅನ್ನೋದು ರಿಸ್ಕ್ ಫ್ರೀ, ಅಂದರೆ ಸಂಪೂರ್ಣವಾಗಿ ಶೂನ್ಯ ಮಟ್ಟದ ಅಪಾಯ ಇರುವ ಹೂಡಿಕೆಗಳಲ್ಲ, ಅದರಲ್ಲಿ ಅದರದ್ದೇ ಆದ ರಿಸ್ಕ್ಗಳಿದೆ ಅಂತ ನೀವು ತಿಳಿಸ್ಕೊಟ್ಟಿದ್ರಿ. ಅದರಲ್ಲಿ ಯಾವ ತರಹದ ರಿಸ್ಕ್ಗಳಿವೆ? ಹೂಡಿಕೆ ಮಾಡುವವರು ಹೂಡಿಕೆಗೆ ಮೊದಲು ಯಾವುದೆಲ್ಲ ಅಂಶಗಳ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಸರ್? ಸಾಮಾನ್ಯವಾಗಿ ನಾವು ಯಾವುದೇ ರೀತಿಯ ಹೂಡಿಕೆಗಳನ್ನು ಇವ್ಯಾಲ್ಯೂಯೇಟ್ ಮಾಡುವಾಗ ಕೆಲವೆಲ್ಲ ಅಂಶಗಳನ್ನು ನಾವು ಪರಿಗಣಿಸಬೇಕಾಗ್ತದೆ. ಒಂದು ಲಿಕ್ವಿಡಿಟಿ ರಿಸ್ಕ್ ಅಥವಾ ದ್ರವ್ಯತೆ ಅಂತ ನಾವೇನು ಹೇಳ್ತೀವಿ. ಉದಾಹರಣೆಗೆ ಇವತ್ತು ಹೂಡಿಕೆಗೆ ಬಂದಂಥ ಯಾವುದೋ ಒಂದು ಇನ್ವೆಟ್ ಯಾವುದೇ ರೀತಿಯ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಕೊಡುಕೊಳ್ಳುವಿಕೆಯಂತಹ ವ್ಯವಹಾರದಲ್ಲಿ ವಾಲ್ಯೂಮ್ ನಾವೇನು ಹೇಳ್ತೀವೋ ಅದು ಕಡಿಮೆ ಆದಾಗೆ ನಮಗೆ ಹೂಡಿಕೆದಾರರಿಗೆ ಮತ್ತೆ ಮರಳಿ ಹಣವನ್ನು ಪಡೆಯುವಂಥ ಅವಕಾಶಗಳು ಕಡಿಮೆ ಆಗ್ತಾ ಹೋಗ್ತದೆ. ಅದರ ಅರ್ಥ ಅವರು ಸಂಪೂರ್ಣ ಅವರ ಬಂಡವಾಳವನ್ನು ಕಳ್ಕೊಳ್ತಾರೆ ಅಂತ ಹೇಳುವಂಥ ಅಪಾಯ ಅಲ್ಲ. ಆದರೆ ನಾವು ಹಾಕುವಂತಹ ಮೊತ್ತ ಅದೇ ರೀತಿಯ ಸೇಲೆಬಿಲಿಟಿ ಇರ್ತದೆ ಅಂತ ಹೇಳುವುದಕ್ಕೆ ಕೆಲವೊಂದು ಸಲ ಆಗೋದಿಲ್ಲ. ಸೊ ಹಾಗಾಗಿ ಹೆಚ್ಚಿನ ವಾಲ್ಯೂಮ್ ಇರುವಂತಹ ಸಂಸ್ಥೆ ಅಥವಾ ಇನ್ವೆಸ್ಟ್ಗಳಲ್ಲಿ ಹೂಡಿಕೆ ಮಾಡುವ ಆ ವಿಚಾರವನ್ನು ಕೂಡ ನಾವು ಪರಿಗಣನೆಗೆ ತಗೊಳ್ಬೇಕು. ಸೊ ಇದೊಂದು ಲಿಕ್ವಿಡಿಟಿ ರಿಲೇಟೆಡ್ ರಿಸ್ಕ್. ಸೊ ಅದೇ ರೀತಿ ಎರಡನೇದು ಅವರ ಆದಾಯಕ್ಕೆ ಸಂಬಂಧಪಟ್ಟದ್ದು. ಯಾವುದೇ ಇನ್ವೆಸ್ಟ್ಗಳ ಹೂಡಿಕೆಯಲ್ಲಿ ನಾವು ಮಾಡುವ ಮೊದಲು ಅವರ ಪ್ರಾಜೆಕ್ಟ್ಗಳು ಎಷ್ಟಿದೆ ಅಂತ ಹೇಳುವಂತಹ ಒಂದು ವಿಚಾರವನ್ನು ಕೂಡ ನಾವು ಗಂಭೀರವಾಗಿ ಪರಿಗಣಿಸಬೇಕು. ಇವತ್ತು ಆರಂಭದಲ್ಲಿ ತೊಡಗಿಸಿಕೊಂಡಂತಹ ಒಂದು ಇನ್ವೆಟ್ ಕ್ರಮೇಣ ಆ ಇನ್ವೆಟ್ ಟ್ರಸ್ಟ್ ಅದರ ಹೂಡಿಕೆಗಳನ್ನು ಮತ್ತಷ್ಟು ಹೆಚ್ಚಿನ ಯೋಜನೆಗಳಲ್ಲಿ ಹಣ ತೊಡಗಿಸಿದಾಗ ಅವರಿಗೆ ಬರುವಂತಹ ಬಂಡವಾಳ ಹಾಗೂ ಅವರಿಗೆ ಆಗುವಂತಹ ಲಾಭ ಹೆಚ್ಚಾಗ್ತಾ ಹೋಗ್ತದೆ. ಆ ಮೂಲಕವಾಗಿ ಹೂಡಿಕೆದಾರರಿಗೆ ಅವರು ಡಿಸ್ಟ್ರಿಬ್ಯೂಟೇಬಲ್ ಡಿವಿಡೆಂಟ್ ಏನಿದೆಯೋ ಅಥವಾ ಏನು ಆದಾಯವನ್ನು ಅವರು ಗಳಿಸಿಕೊಡುವಂಥ ಸಾಮರ್ಥ್ಯ ಏನಿದೆಯೋ ಅದನ್ನು ಮಾಡಿಕೊಡೋದಕ್ಕೆ ಸಾಧ್ಯವಾಗ್ತದೆ. ಸೊ ಈ ಎರಡೂ ವಿಷಯಗಳನ್ನು ನಾವು ಯಾವತ್ತೂ ಕೂಡ ಗಂಭೀರವಾಗಿ ಪರಿಗಣಿಸಬೇಕು. ಇದಲ್ಲದೆ ಆಡಳಿತ ಮಂಡಳಿ ಅದೇ ರೀತಿ ಅವರ ಪ್ರಾಜೆಕ್ಟ್ಗಳನ್ನು ಎಕ್ಸಿಕ್ಯೂಟ್ ಮಾಡುವಂತಹ ಅನುಭವ ಕೂಡ ಬಹಳ ಮುಖ್ಯವಾಗಿರ್ತದೆ. ಯಾವುದೇ ಸಂಸ್ಥೆ ಸೆಬಿಯ ಒಂದು ಏನು ರಿಜಿಸ್ಟ್ರೇಷನ್ ಅಥವಾ ಅವರ ಅನುಮೋದನೆ ಇಲ್ಲದೆ ಈ ಇನ್ವೆಸ್ಟ್ಗಳಲ್ಲಿ ತೊಡಗುವುದಕ್ಕಾಗೋದಿಲ್ಲ. ಆದರೂ ಕೂಡ ಅಪಾಯ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಯಾವುದೋ ಕಾರಣಕ್ಕಾಗಿ ಅವರಿಗೆ ಯಾವುದೋ ಒಂದು ನಿರ್ದಿಷ್ಟವಾದಂತಹ ಪ್ರಾಜೆಕ್ಟ್ಗಳನ್ನು ಕೈಗೊಳ್ಳಲಿಕ್ಕಾಗದೆ ಕೊನೆಗೆ ಅದು ಅವರ ಬಂಡವಾಳ ನಷ್ಟ ಆಗುವಂತಹ ಸಾಧ್ಯತೆಗಳಿದ್ದಲ್ಲಿ ಅಪಾಯಗಳು ಕೂಡ ಇಲ್ಲದೇ ಇಲ್ಲ. ಹಾಗಾಗಿ ಇಷ್ಟು ವಿಷಯಗಳನ್ನು ಹೂಡಿಕೆದಾರರು ಪರಿಗಣನೆಗೆ ತಗೊಳ್ಬೇಕು. ಈ ವಿಚಾರವನ್ನು ಆಯಾ ಇನ್ವೆಸ್ಟ್ ಸಂಸ್ಥೆಯ ವೆಬ್ಸೈಟ್ಗಳ ಮೂಲಕ ಅವರು ಪ್ರತಿ ಕ್ವಾರ್ಟರ್ಲಿ ರಿಪೋರ್ಟ್ಸ್ ಅಥವಾ ಏನು ಹೂಡಿಕೆದಾರರಿಗೆ ಒಂದು ಮ್ಯಾಂಡೇಟ್ರಿ ಡಿಸ್ಕ್ಲೋಜರ್ ಥರ ಕೊಡಬೇಕೋ ಅದನ್ನು ಅವರು ತಮ್ಮ ವೆಬ್ಸೈಟಲ್ಲಿ ಹೋಸ್ಟ್ ಮಾಡುವಂಥ ಒಂದು ಅವಕಾಶ ಖಚಿತವಾಗಿ ಮಾಡಿಕೊಡುವಂಥ ಒಂದು ನಿರ್ದೇಶನವನ್ನು ಸೆಬಿ ಕೊಟ್ಟಿದೆ. ಇದಲ್ಲದೆ ಹೂಡಿಕೆದಾರರು ಇಂತಹ ಅಪಾಯ ಏನಿದೆಯೋ ಅದನ್ನು ಇವತ್ತು ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಅಸೋಸಿಯೇಷನ್, ಭಾರತ್ ಇನ್ವೆಸ್ಟ್ ಅಸೋಸಿಯೇಷನ್ ಅಂತ ಹೇಳುವಂಥ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಏನಿದೆಯೋ ಇದು ಸೆಬಿ ನಿರ್ದೇಶನದ ಒಂದು
ಆಧಾರದ ಮೇಲೆ ಸ್ಥಾಪಿತವಾದಂಥ ಒಂದು ಸಂಸ್ಥೆ. ಸೊ ಇದರಲ್ಲಿ ಎಲ್ಲ ರೀತಿಯ ಇನ್ವೆಟ್ಗಳ ಮಾಹಿತಿ ಕೂಡ ಹೂಡಿಕೆದಾರರಿಗೆ ಸಿಗ್ತದೆ. ಸೊ ಎಲ್ಲ ರೀತಿಯ ಇನ್ವೆಟ್ಗಳ ಮಾಹಿತಿಯನ್ನು ಇಲ್ಲಿ ನಾವು ನೋಡ್ಬೋದು, ಅವುಗಳನ್ನು ತುಲನೆ ಮಾಡಿ ನೋಡ್ಬೋದು, ಅವುಗಳಿಗೆ ಬಂದಂತಹ ಆದಾಯ ಏನಿದೆ, ಅವರು ಡಿಸ್ಟ್ರಿಬ್ಯೂಟ್ ಮಾಡಿದಂತಹ ಡಿವಿಡೆಂಟ್ ಏನಿದೆ, ಈ ಎಲ್ಲ ಮಾಹಿತಿಯನ್ನು ನಾವು ಇಲ್ಲಿ ಏಕಕಾಲದಲ್ಲಿ ನೋಡುವಂಥ ಒಂದು ವ್ಯವಸ್ಥೆಯನ್ನು ಆ ಒಂದು ಸಂಸ್ಥೆ ಕೂಡ ಮಾಡಿಕೊಡ್ತಾ ಇದೆ. ಹೂಡಿಕೆದಾರರು ತಮ್ಮ ಹೂಡಿಕೆ ಮಾಡುವ ಮೊದಲು ಇಂತಹ ಮಾಹಿತಿಗಳನ್ನು ಪರಿಗಣಿಸಿ ಮುಂದೆ ಹೂಡಿಕೆ ಮಾಡೋದು ತುಂಬ ಸೂಕ್ತ ಅಂತ ಹೇಳುವಂಥದ್ದು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸರ್, ಇದರಲ್ಲಿ ಏನು ಇವರು ಇನ್ವಿಟ್ಗಳು ಕಾಲಕ್ಕೆ ಏನು ವರಮಾನವನ್ನು ಕೊಡ್ತಾ ಇರ್ತಾರೆ ಹೂಡಿಕೆದಾರರಿಗೆ, ಇದು ವರ್ಷ ಕಳೆದಂತೆಲ್ಲ ಹೆಚ್ಚಳ ಆಗುವ ಸಾಧ್ಯತೆ ಏನಾದರೂ ಇರುತ್ತಾ ಅಥವಾ ಅದು ಅದೇ ಮಟ್ಟದಲ್ಲಿ ಉಳ್ಕೊಂಡಿರುತ್ತಾ? ಉದಾಹರಣೆಗೆ ಹೇಳೋದಾದರೆ ಯಾವುದೋ ಒಂದು ಎಕ್ಸ್ ಅನ್ನುವ ಒಂದು ಇನ್ವಿಟ್, ಅದು ಅದರ ಯೂನಿಟ್ ಬೆಲೆ, ಒಂದು ಯೂನಿಟ್ನ ಬೆಲೆ 100 ರೂಪಾಯಿ ಇದೆ ಅಂತ ಭಾವಿಸೋಣ, ಉದಾಹರಣೆಗಾಗಿ ಹೇಳೋದಾದರೆ ಅದು ವರ್ಷಕ್ಕೆ 16 ರೂಪಾಯಿಯಷ್ಟು ವರಮಾನವನ್ನು ಪ್ರತಿ 3 ತಿಂಗಳಿಗೊಮ್ಮೆ ಹೂಡಿಕೆದಾರರಿಗೆ ಒದಗಿಸಿಕೊಡ್ತಾ ಇದೆ. ಅದು ಇನ್ನು 10 ವರ್ಷದ ನಂತರವೂ 16 ರೂಪಾಯಿ ಮಟ್ಟದಲ್ಲೇ ಉಳಿದುಕೊಳ್ಳುತ್ತೋ ಅಥವಾ ಹಣದುಬ್ಬರ ಬೆಳೆದಂತೆ ಅದು ಕೂಡ ಒಂದು ತಕ್ಕ ಮಟ್ಟಿನ ಏರಿಕೆಯನ್ನು ಕಾಣುವ ಒಂದು ಸಾಧ್ಯತೆ ಅದರಲ್ಲಿ ಇರುತ್ತೋ ಸರ್? ಸಾಮಾನ್ಯವಾಗಿ ಈ ಇನ್ವೆಟ್ಗಳ ಹೂಡಿಕೆ ದೀರ್ಘಾವಧಿ ರೆವೆನ್ಯೂ ಜನರೇಟಿಂಗ್ ಅಸೆಟ್ಗಳ ಮೇಲೆ ಇರ್ತದೆ. ಸೊ ಈ ಆಸ್ತಿಗಳು ಏನು ವೃದ್ಧಿ ಆಗ್ತದೋ ಅದರ ಆಧಾರದ ಮೇಲೆ ಮುಂದೆ ಬರುವಂತಹ ಆದಾಯ, ಅದೇ ರೀತಿ ಈ ನಿರ್ದಿಷ್ಟವಾದಂಥ ಅವರು ಏನು ಬಂಡವಾಳದ ಆಸ್ತಿಗಳನ್ನು ಹೊಂದಿದ್ದಾರೋ ಅದರ ಆಧಾರದ ಮೇಲೆ ನಡೆಯುತ್ತದೆ. ಸೊ ಯಾವ ತನಕ ಅವರಿಗೆ ಆದಾಯವನ್ನು ನಗದೀಕರಿಸುವಂಥ ಶಕ್ತಿ ಇದೆಯೋ ಅಲ್ಲಿಯ ತನಕ ಇಂತಹ ಯಾವುದೇ ಹೂಡಿಕೆಗಳು ಯಾವುದೇ ರೀತಿಯ ತೊಂದರೆ ಇಲ್ಲದೆ ಒಂದು ನಿರ್ದಿಷ್ಟವಾದಂಥ ಏರುಗತಿಯ ಆದಾಯವನ್ನು ಅಥವಾ ಡಿಸ್ಟ್ರಿಬ್ಯೂಟೇಬಲ್ ಡಿವಿಡೆಂಟ್ ಕೊಡ್ಬೋದು, ಅಥವಾ ಅವುಗಳ ಮೌಲ್ಯ ಇವತ್ತು 100 ರೂಪಾಯಿ ಇದ್ದರೆ ನಾಳೆ ಅದು 110, 120, 130 ಈ ಥರ ಆಗ್ತಾ ಹೋಗ್ಬೋದು. ಡಿವಿಡೆಂಡ್ ಕೊಟ್ಟ ಹಾಗೆ ಅದರ ಮೌಲ್ಯ ಅಷ್ಟು ಪ್ರಮಾಣಕ್ಕೆ ಕಡಿಮೆ ಆಗೋದು ಸಹಜ. ಅದಲ್ಲದೆ ಇರುವಂತಹ ಕಾರಣಕ್ಕೆ ಅವುಗಳ ಒಂದು ಮೌಲ್ಯ ಕಡಿಮೆ ಆಗ್ತದೆ ಅಂತ ಹೇಳಿದರೆ ಅದಕ್ಕೂ ಕೂಡ ಒಂದು ಅವರ ಮ್ಯಾನೇಜ್ಮೆಂಟ್ಗಳಿಂದ ಆದಂತಹ ಯಾವುದಾದ್ರೂ ತೊಂದರೆ ಇದೆಯೋ ಅಥವಾ ಇನ್ಯಾವುದೇ ರೀತಿಯ ದೀರ್ಘಾವಧಿ ಸಮಸ್ಯೆಗಳು ಆ ನಿರ್ದಿಷ್ಟವಾದಂತಹ ಒಂದು ಇಂಡಸ್ಟ್ರಿಗೆ ಇದ್ದರೆ ಅಂಥ ಸಂದರ್ಭದಲ್ಲೂ ಆ ಸಾಧ್ಯತೆ ಇದೆ. ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಈ ರೀತಿಯ ಯಾವುದೇ ತೊಡಕು ಇಲ್ಲದ ಸಂದರ್ಭಗಳಲ್ಲಿ ಮತ್ತು ಅವರಲ್ಲಿರುವಂಥ ಆನ್ ಹ್ಯಾಂಡ್ ಪ್ರಾಜೆಕ್ಟ್ಗಳು ವೃದ್ಧಿ ಆಗ್ತಾ ಇರುವಂಥ ಸಂದರ್ಭಗಳಲ್ಲಿ ಆ ರೀತಿಯ ನಷ್ಟ ಆಗುವಂಥ ಸಂಭಾವ್ಯತೆ ತುಂಬ ಕಡಿಮೆಯಾಗಿರ್ತದೆ. ಸರ್, ಈಗ ಹೂಡಿಕೆಯನ್ನು ಮೂಲಭೂತವಾಗಿ 2 ಉದ್ದೇಶಗಳಿಗಾಗಿ ಮಾಡ್ತಾರೆ. ಒಂದನೇದಾಗಿ ಹಾಕಿದ ಬಂಡವಾಳದ ಮೌಲ್ಯವೃದ್ಧಿ ಆಗಲಿಕ್ಕೆ, ಇನ್ನೊಂದು ಕಾಲಕ್ಕೆ ಒಂದು ವರಮಾನವನ್ನು ಗಳಿಸಲಿಕ್ಕಾಗಿ, ಒಂದು ಬದಲಿಯ ಆದಾಯ, ಸಂಬಳ ಅಥವಾ ಬಿಸ್ನೆಸ್ ಆದಾಯ ಅಲ್ಲದೆ ಇದೊಂದು ಪರ್ಯಾಯ ಆದಾಯವಾಗೂ ಇರಲಿಕ್ಕೆ ಅಂತ. ಈ ಇನ್ವಿಟ್ಗಳು ಇಂತಹ ಹೂಡಿಕೆದಾರರ ಮಧ್ಯೆ ಯಾರಿಗೆ ಹೆಚ್ಚು ಸೂಕ್ತವಾದ ಹೂಡಿಕೆಗಳಾಗಿರ್ತವೆ ಸರ್? ಇದರಲ್ಲಿ ಹಾಕಿದ ಬಂಡವಾಳ ಹಲವು ಪಟ್ಟು ಹೆಚ್ಚಾಗುವ ನಿರೀಕ್ಷೆ ಮಾಡಬಹುದು, ಅಥವಾ ಅದಕ್ಕೆ ಹಾಕಿದ ಬಂಡವಾಳಕ್ಕೆ ಪ್ರತಿ 3 ತಿಂಗಳಿಗೊಮ್ಮೆ, ನೀವು ಈಗಾಗಲೇ ಹೇಳಿದಂತೆ ಪ್ರತಿ 3 ತಿಂಗಳಿಗೊಮ್ಮೆ ಬಹಳ ದೊಡ್ಡ ಪ್ರಮಾಣದ ರಿಟರ್ನ್ಸ್ ಅಂದರೆ ಗಳಿಕೆ ಸಿಗತ್ತೆ ಅಂತ ಒಂದು ಭರವಸೆ ಇರುತ್ತೆ. ಎಂಥವರಿಗೆ ಇದು ಹೆಚ್ಚು ಸೂಕ್ತ ಆಗತ್ತೆ? ಎಷ್ಟರ ಮಟ್ಟಿಗೆ ನಿರೀಕ್ಷೆಗಳನ್ನು ಇಟ್ಕೋಬೇಕು ಇದರಲ್ಲಿ? ಈ ಒಂದು ನಿರ್ದಿಷ್ಟವಾದಂಥ ಇನ್ವೆಟ್ಗಳ ಹೂಡಿಕೆಯ ಆದಾಯ ತುಂಬ ರಿಸ್ಕ್ ಅಥವಾ ತುಂಬ ರಿಟರ್ನ್ ಇಲ್ಲದೇ ಇರುವಂಥ ಒಂದು ಹೂಡಿಕೆಯ ಒಂದು ವಿಧಾನ ಆಗಿದೆ. ಸೊ ಇದರಲ್ಲಿ ಮೂಲಭೂತವಾಗಿ ನಾವು ಹೇಳೋದಾದರೆ ಯಾವುದೋ ಒಂದು ಬಿಸ್ನೆಸ್ ಮಾಡಿ ಇಂಥದ್ದೇ ರೀತಿಯ ಒಂದು ಉದ್ದೇಶಕ್ಕಾಗಿ ನಾನು ಹಣವನ್ನು ಉಪಯೋಗ ಮಾಡ್ತೇನೆ ಅಂತ ಹೇಳುವವರಿಗೆ ಇದು ಸೂಕ್ತ ಅಲ್ಲ. ಆದರೆ ಒಟ್ಟಾರೆ ದೇಶದ ಪ್ರಗತಿಯ ಒಂದು ಗುರಿಯನ್ನು ಒಂದು ಅದರೊಟ್ಟಿಗೆ ಹೋಗುವಂತಹ ಹೂಡಿಕೆದಾರರಿಗೆ ಇದೊಂದು ಉತ್ತಮವಾದಂಥ ಅವಕಾಶ. ಇಲ್ಲಿ ಸಣ್ಣ ಹೂಡಿಕೆದಾರರಿಗೂ ಕೂಡ ಹೂಡಿಕೆ ಮಾಡುವಂತಹ ಅವಕಾಶ ಇದ್ದೇ ಇದೆ. ಇದರಲ್ಲಿ ಹೆಚ್ಚು ಕಡಿಮೆ ಇದಕ್ಕಾಗಿ ಒಂದು ಪ್ರತ್ಯೇಕವಾದಂತಹ NSE
ರೀಟ್ ಆ್ಯಂಡ್ ಇನ್ವಿಟ್ ಇಂಡೆಕ್ಸ್ ಅಂತ ಹೇಳುವಂಥದ್ದು ಇದೆ. ಸೊ ನಾವು ಆದ್ಯದ ಹಂತದಿಂದ ಇವತ್ತಿನ ತನಕ ನೋಡಿದರೆ ಅದರಲ್ಲಿ ಒಂದು 12.5% ಓವರಾಲ್ ರಿಟರ್ನ್ ಕ್ಯುಮ್ಯುಲೇಟಿವ್ ವಾರ್ಷಕ್ಕೆ, ಅಥವಾ ನಾವು ಅದನ್ನು ಆ್ಯನ್ಯುವಲೈಸ್ಡ್ ರಿಟರ್ನ್ ಏನಿದೆಯೋ ಅದನ್ನು ನಾವು ನೋಡ್ಬೋದು. ಅದು ಇಂಡೆಕ್ಸ್ ಮಾತ್ರ, ಅದರ ಅರ್ಥ ನಿರ್ದಿಷ್ಟವಾದಂಥ ಒಂದು ಇನ್ವೆಟ್ ಅಷ್ಟೇ ಕೊಟ್ಟಿದೆ ಅಂತ ಹೇಳುವಂಥದ್ದಲ್ಲ. ಯಾಕಂತಂದರೆ ಇತ್ತೀಚಿನ ಕೆಲವು 1 ವರ್ಷ ಅಥವಾ 2 ವರ್ಷ ಹಿಂದೆ ಹಾಕಿದಂತಹ ಇನ್ವೆಟ್ಗಳಲ್ಲಿ ಅದಕ್ಕಿಂತ ಹೆಚ್ಚಿನ ಲಾಭ ಬಂದದ್ದು ನಾವು ಕಾಣ್ತೀವಿ. ಅದು ಅಲ್ಲದೆ ಪ್ರತ್ಯೇಕವಾದಂತಹ ಪ್ರಾಜೆಕ್ಟ್ಗಳನ್ನು ನೋಡಿದರೆ, ಈಗ ಪವರ್ ಸೆಕ್ಟರ್ ಅಥವಾ ಈ ರೋಡ್ ಇನ್ಫ್ರಾಸ್ಟ್ರಕ್ಚರ್, ಈ ಥರ ಪ್ರತ್ಯೇಕವಾದಂತಹ ಒಂದು ಇಂಡಸ್ಟ್ರಿಗೆ ಸಂಬಂಧಪಟ್ಟಂತಹ ಹೂಡಿಕೆಗಳಲ್ಲಿ ಪ್ರತ್ಯೇಕವಾದಂತಹ ಆದಾಯ ಸಿಕ್ಕಿದ್ದಿದೆ. ಆದರೆ ಹೆಚ್ಚು ಕಮ್ಮಿ ನಾವು ಹೇಳುವುದಾದರೆ ಇವತ್ತು ಈ ಒಂದು ಹೂಡಿಕೆ ವಿಧಾನದಲ್ಲಿ ಯಾವುದೇ ಹೂಡಿಕೆ, ರಿಟೇಲ್ ಇನ್ವೆಸ್ಟರ್ ಅಂತ ನಾವೇನು ಹೇಳ್ತೀವೋ, 10,000 to 15,000 ಇನಿಷಿಯಲ್ ಕ್ಯಾಪಿಟಲ್ ಅಥವಾ IPO ಬಂದಾಗ ನಾವು ಹೂಡಿಕೆ ಮಾಡಿ ನಮ್ಮ ಹಣವನ್ನು ನಿಧಾನವಾಗಿ ಸೆಕೆಂಡರಿ ಮಾರ್ಕೆಟಲ್ಲಿ ಆಮೇಲೆ ಅದರ ಪರ್ಫಾರ್ಮೆನ್ಸ್ ನೋಡಿ ಹೂಡಿಕೆ ಮಾಡೋದಕ್ಕೆ ಖಂಡಿತವಾಗಿ ಅವಕಾಶ ಇದೆ. ಸೊ ಇದು ಸಂಪೂರ್ಣವಾದಂಥ ರಿಸ್ಕ್ ಫ್ರೀ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ಇದರಲ್ಲಿ ದೊಡ್ಡ ಮಟ್ಟದ ಬಂಡವಾಳಕ್ಕೆ ಅಪಾಯ ಆಗುವಂತಹ ಯಾವುದೇ ರೀತಿಯ ಅಂಶಗಳು ಕಾಣ್ತಾ ಇಲ್ಲ. ಆದರೆ ಸ್ಟಡಿ ರಿಟರ್ನ್ ನಾವು ಇದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ತಾಳ್ಮೆ ಇರುವ ಹೂಡಿಕೆದಾರರಿಗೆ ಮಾತ್ರ ಇದು. ಹೌದು, ಯಾಕಂತಂದರೆ ಇದರಲ್ಲಿ ಸುಮಾರು 20 ರಿಂದ 30 ವರ್ಷದ ದೀರ್ಘಾವಧಿ ಪ್ರಾಜೆಕ್ಟ್ಗಳಿರುವ ಕಾರಣ ಓವರ್ನೈಟ್ ಯಾವುದೇ ರೀತಿಯ ಆದಾಯದಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ನಾವು ಶೇರ್ಗಳೆಲ್ಲ ಹಾಕಿದರೆ ಅಥವಾ ಆ ಮ್ಯೂಚುವಲ್ ಫಂಡ್, ಅದಕ್ಕೆ ಸಂಬಂಧಪಟ್ಟ ಈಕ್ವಿಟಿ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹಣ ತೊಡಗಿಸಿದರೆ ಕಂಪನಿಯ ಪರ್ಫಾರ್ಮೆನ್ಸ್ ಮಾತ್ರ ಅಲ್ಲದೆ ಪ್ರತಿ ದಿನದ ವ್ಯವಹಾರದಲ್ಲಿ ಏನು ಅವರದ್ದು ಡಿಮಾಂಡ್ ಸಪ್ಲೈ ಏನಿದೆಯೋ ಅದರ ಆಧಾರದ ಮೇಲೆ, ಇನ್ನಷ್ಟು ಇನ್ಫಾರ್ಮೇಷನ್ ನ್ಯೂಸ್ನ ಆಧಾರದ ಮೇಲೆ ಕೂಡ ಏರಿಳಿತ ನಾವು ಕಾಣ್ತೇವೆ. ಹಾಗಾಗಿ ಆ ಥರದ ಓವರ್ನೈಟ್ ಏರಿಕೆ, ಅದೇ ರೀತಿ ಕ್ಷಿಪ್ರವಾದಂತಹ ಒಂದು ಕೆಳಹಂತಕ್ಕೆ ಹೋಗುವಂತಹ ಯಾವುದೇ ರೀತಿಯ ಸನ್ನಿವೇಶಗಳು ಇಲ್ಲ. ಒಂದು ರೀತಿಯಲ್ಲಿ ಸ್ಟಡಿ ರೆವೆನ್ಯೂವನ್ನು ನಾವು ಇದರಲ್ಲಿ ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ರಿಟೇಲ್ ಇನ್ವೆಸ್ಟರ್ಸಿಗೆ ಇದು ಹೆಚ್ಚಿನ ಅವಕಾಶವನ್ನು ಮಾಡಿಕೊಡ್ತದೆ. ಸರ್, ರಿಟೇಲ್ ಇನ್ವೆಸ್ಟರ್ಸ್ಗೆ ಇದರಲ್ಲಿ ಹೂಡಿಕೆ ಮಾಡಿದ ರಿಟೇಲ್ ಸಣ್ಣ ಹೂಡಿಕೆದಾರನಿಗೆ ಇದರಿಂದ ಬರುವ ವರಮಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಲ್ಲಿ ತೆರಿಗೆಯನ್ನು ಹೇಗೆ ಲೆಕ್ಕಾಚಾರಕ್ಕೆ ಒಳಪಡಿಸಲಾಗುತ್ತೆ ಸರ್? ಇದರಲ್ಲಿ 3-4 ರೀತಿಯ ಆದಾಯ ಅಥವಾ ಹಣ ಹಿಂಪಡೆಯುವಂಥ ಒಂದು ವಿಧಾನ ಇದೆ. ಮೊದಲನೇದಾಗಿ ಡಿವಿಡೆಂಡ್. ಈ ಡಿವಿಡೆಂಡ್ಗಳಲ್ಲಿ ಬರುವಂಥ ಆದಾಯ ಸಾಮಾನ್ಯವಾಗಿ ಆ ಇನ್ವಿಟ್ಗಳು ಯಾವ SPVಗಳಲ್ಲಿ ಹಣ ತೊಡಗಿಸಿದ್ದಾರೋ ಆ SPVಗಳು ಯಾವ ಒಂದು ನಿರ್ದಿಷ್ಟವಾದಂಥ ತೆರಿಗೆ ದರ ವರ್ಗದಲ್ಲಿ ಬರ್ತವೋ ಅದರ ಆಧಾರದ ಮೇಲೆ ನಡೀತದೆ. ಉದಾಹರಣೆಗೆ 2 ರೀತಿಯ ಒಂದು ಅವಕಾಶವನ್ನು ಮಾಡಿಕೊಡಲಾಗಿದೆ ಈ SPVಗಳಿಗೆ. ಒಂದು 30% ತೆರಿಗೆ, ಅದೇ ರೀತಿ ಇನ್ನೊಂದು 22% ತೆರಿಗೆ. ಸೊ ಯಾರೆಲ್ಲ 22% ತೆರಿಗೆಯನ್ನು ಆಯ್ಕೆ ಮಾಡಿದಾರೋ ಅವರಿಗೆ ಬರುವಂತಹ ಈ ಡಿವಿಡೆಂಟ್ ಇನ್ಕಮ್ ಮೇಲೆ ಸ್ವತಃ ಅವರೇ ತೆರಿಗೆಯನ್ನು ಕಟ್ಟಬೇಕಾಗಿರ್ತದೆ. ಯಾರು ಹೈಯರ್ ಟ್ಯಾಕ್ಸ್ ಅಥವಾ 30% ದರದ ಆಧಾರದ ಮೇಲೆ ಅವರ SPVಗಳು ತಮ್ಮ ತೆರಿಗೆಯನ್ನು ಆಯ್ಕೆ ಮಾಡಿದಾರೋ ಅಂತಹ ಸಂಸ್ಥೆಗಳು ಇನ್ವಿಟ್ಗಳು ಡಿವಿಡೆಂಟ್ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಬರುವಂತಹ ಡಿವಿಡೆಂಟ್ಗೆ ಯಾವುದೇ ರೀತಿಯ ತೆರಿಗೆ ಇರೋದಿಲ್ಲ. ಇದು 1ನೇ ಹಂತ. 2ನೇದಾಗಿ ಕ್ಯಾಪಿಟಲ್ ಅಪ್ರಿಸಿಯೇಷನ್, ಅಥವಾ ನಾವು ಏನು ಇವತ್ತು ಹಾಕಿರುವಂತಹ ಆ ಮೊತ್ತ ₹100 ಇದ್ದರೆ ಅದು 110 ಆಗ್ಬೋದು, 150 ಆಗ್ಬೋದು, ಅಥವಾ ಈ ಲಾಭದ ಮೇಲೆ ಏನು ನಾವು ಗಳಿಕೆ ಮಾಡ್ತೀವೋ ಸೊ ಅದು ಸಮಯದ ಆಧಾರದ ಮೇಲೆ 1 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಸಮಯ ನಾವು ಏನು ಹೂಡಿಕೆಯಲ್ಲಿ ತೊಡಗಿಸಿಕೊಂಡಿದ್ದೇವೋ ಅದರ ಆಧಾರದ ಮೇಲೆ ತೆರಿಗೆ ನಿರ್ಣಯ ಆಗ್ತದೆ. 1 ವರ್ಷದ ಕೆಳಗಿನ ಆದಾಯಕ್ಕೆ 20%, ಅದೇ ರೀತಿ 1 ವರ್ಷದ ಮೇಲಿನ ಆದಾಯಕ್ಕೆ 12.5% ತೆರಿಗೆ ಇದೆ. ಸೊ ಇದು ಸುಮಾರು 1.25% ದೀರ್ಘಾವಧಿ ಹೂಡಿಕೆ, 1 ವರ್ಷದ ಮೇಲಿನ ಹೂಡಿಕೆಗೆ ತೆರಿಗೆ ವಿನಾಯಿತಿ ಇದೆ. ಸೊ ಇದು ಕ್ಯಾಪಿಟಲ್ ಅಪ್ರಿಸಿಯೇಷನ್ ಅಥವಾ ಬಂಡವಾಳ ವೃದ್ಧಿಯ ಮೇಲೆ ಆಗುವಂತಹ ತೆರಿಗೆ ಆಗಿರ್ತದೆ. ಸೊ ಇದಲ್ಲದೆ ಯಾವುದೇ ಸಂಸ್ಥೆ
ಇಂಟ್ರೆಸ್ಟ್ ಅಂತ ಹೇಳುವಂಥ ಒಂದು ಎಲಿಮೆಂಟನ್ನು ಕೂಡ ಕೊಡ್ಬೋದು. ಹೂಡಿಕೆ ಮಾಡಿದಾಗ ನಾವು ಹಾಕಿರೋ ಬಂಡವಾಳವನ್ನು ಈ ಇನ್ವಿಟ್ಗಳು ಸಾಲವಾಗಿ ಈ SPVಗಳಿಗೆ ಕೊಟ್ಟಿರಬಹುದು. ಸೊ ಆ SPVಗಳು ಅದಕ್ಕೆ ಪ್ರತಿಯಾಗಿ ಈ ಇನ್ವೆಟ್ ಸಂಸ್ಥೆ ಟ್ರಸ್ಟ್ಗಳಿಗೆ ಬಡ್ಡಿಯನ್ನು ಕೊಡಬೇಕಾಗ್ತದೆ. ಆ ಬಡ್ಡಿಯನ್ನು ಆ್ಯಸ್ ಇಟ್ ಈಸ್ ಅವರು ಹೂಡಿಕೆದಾರರಿಗೆ ಮತ್ತೆ ಪಾವತಿ ಮಾಡಬೇಕು. ಸೊ ಇದು ಹೆಚ್ಚುವರಿಯಾಗಿ ಅಂದರೆ ಡಿವಿಡೆಂಟ್ ಏನು ಕೊಡ್ತಾರೋ ಅದಲ್ಲದೆ ಇರುವಂತಹ ಒಂದು ಮೊತ್ತವನ್ನು ಬಡ್ಡಿಯ ರೂಪದಲ್ಲಿ ಅವರು ಮತ್ತೆ ಹೂಡಿಕೆದಾರರಿಗೆ ಮರಳಿಸ್ತಾರೆ. ಸೊ ಇದರ ಮೇಲೆ ಪ್ರತಿ ಹೂಡಿಕೆದಾರನಿಗೆ ಅವನಿಗೆ ಯಾವ ರೀತಿಯ ತೆರಿಗೆ ದರ ಅನ್ವಯ ಆಗ್ತದೋ ಆ ತೆರಿಗೆ ದರದಲ್ಲಿ ಅವರಿಗೆ ತೆರಿಗೆ ಬರ್ತದೆ. ಇದು ಅಲ್ಲದೆ ಇನ್ನೂ ಒಂದು ಸಾಧ್ಯತೆ ಏನಂತ ಅಂದರೆ ಈ ಸಾಲವಾಗಿ ಏನು ಕೊಟ್ಟಿದ್ದಾರೋ ಅದಕ್ಕಿಂತ ಅಧಿಕವಾಗಿ ಬಡ್ಡಿ ಅಲ್ಲದೆ ಇನ್ನೂ ಹೆಚ್ಚಿನ ಮೊತ್ತವನ್ನು ಒಂದು ವೇಳೆ ಕೊಡೋದಾದರೆ ಅಥವಾ ಕೊಟ್ಟಂಥ ಸಂದರ್ಭಗಳಲ್ಲಿ ಆ ಮೊತ್ತ ಪ್ರತಿ ಏನು ಹೆಚ್ಚುವರಿಯಾಗಿ ಅವರಿಗೆ ಬರ್ತದೋ ಅದು ಅವರ ಒಂದು ನಿರ್ದಿಷ್ಟವಾದಂತಹ ತೆರಿಗೆ ದರ ಏನಿದೆಯೋ ಅದರ ಹೈಯೆಸ್ಟ್ ಸ್ಲ್ಯಾಬ್ ಅದರ ಒಂದು ನಿರ್ಣಯದ ಮೇಲೆ ತೆರಿಗೆಗೆ ಒಳಪಡುತ್ತದೆ. ಸೊ ಈ ಇಷ್ಟು ಮಾಹಿತಿಯನ್ನು ಹೂಡಿಕೆದಾರರು ಮೊದಲೇ ಅರಿತುಕೊಳ್ಳೋದು ಒಳ್ಳೆಯದು. ಇದು ಬೇರೆ ರೀತಿಯ ತೆರಿಗೆ ಅಥವಾ ಷೇರುಗಳಲ್ಲಾದರೆ ಆ ರೀತಿಯ ಲೆಕ್ಕಾಚಾರಕ್ಕಿಂತಲೂ ಕೂಡ ಸ್ವಲ್ಪ ಭಿನ್ನವಾಗಿದೆ. ಯಾಕಂತಂದರೆ ಅಲ್ಲಿ ಬರೀ ಡಿವಿಡೆಂಡ್ ಬರ್ತದೆ, ಅದು ಬಿಟ್ಟರೆ ಕ್ಯಾಪಿಟಲ್ ಗೇನ್ಸ್ ಎರಡೇ ಇರ್ತದೆ. ಸೊ ಇಲ್ಲಿ ಎಲ್ಲ ರೀತಿಯ ಕಂಪೋನೆಂಟ್ಗಳನ್ನು ನಾವು ನೋಡ್ಬೋದು. ಸೊ ಯಾವುದೇ ರೀತಿ ಇದ್ದರೂ ಕೂಡ ಇದೊಂದು ಪಾಸ್-ಥ್ರೂ ವಿಧಾನದ ಮೂಲಕ ತೆರಿಗೆ ಇರುವಂಥದ್ದು. ಮಧ್ಯದಲ್ಲಿರುವಂಥ ಇನ್ವಿಟ್ ಟ್ರಸ್ಟ್ಗಳು ಹೆಚ್ಚಾಗಿ ಟ್ಯಾಕ್ಸ್ ಎಕ್ಸೆಂಪ್ಟೆಡ್ ಸಂಸ್ಥೆಗಳೇ ಆಗಿರ್ತದೆ. ಅದು ನಿರ್ದಿಷ್ಟವಾದಂಥ ಉದ್ದೇಶಕ್ಕಾಗಿ ಸ್ಥಾಪಿತವಾದಂಥ ಕಾರಣ ಅವರಿಗೆ ಆದಾಯದಲ್ಲಿ ವಿನಾಯಿತಿ ಇದೆ. ಸೊ ಆದರೆ ಅದನ್ನು ಅವರು ಯಾವಾಗ ಹೂಡಿಕೆದಾರರಿಗೆ ವರ್ಗಾಯಿಸ್ತಾರೋ ಅಂಥ ಸಂದರ್ಭದಲ್ಲಿ ತೆರಿಗೆ ಅನ್ವಯ ಆಗ್ತದೆ. ವೀಕ್ಷಕರೇ, ಇನ್ವಿಟ್ಗಳಲ್ಲಿನ ಹೂಡಿಕೆಗಳ ಜೊತೆ ಇರುವಂತಹ ರಿಸ್ಕ್ಗಳು, ಇನ್ವಿಟ್ಗಳಿಂದ ಸಿಗುವ ಆದಾಯಕ್ಕೆ ಅನ್ವಯ ಆಗುವ ತೆರಿಗೆ ಸೇರಿದಂತೆ ವಿವಿಧ ಅಂಶಗಳ ಬಗ್ಗೆ ಶ್ರೀಯುತರಾದ ದೈತೋಟ ಅವರು ನಮಗೆ ವಿವರವಾದ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ಪ್ರಜಾವಾಣಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕರ ಪರವಾಗಿ ಕೃತಜ್ಞತೆಗಳು. ಧನ್ಯವಾದ. ಮುಂದೆ ಸಹ ಇನ್ವಿಟ್ಗಳ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಒದಗಿಸ್ಕೊಡ್ಲಿಕ್ಕೆ ದೈತೋಟ ಅವರು ನಮ್ಮ ಜೊತೆ ಮತ್ತೆ ಸೇರ್ಲಿಕ್ಕಿದ್ದಾರೆ. ಧನ್ಯವಾದ.